ಹಿಂದೆ ಬೆಂಗಳೂರಿನಲ್ಲಿ ನಡೆದಂಥ ಪ್ರಕರಣವನ್ನು ನೋಡಿದ್ವಿ, ಡಿಜೆಹಳ್ಳಿ ಕೆಜೆಹಳ್ಳಿ. ಅದೇ ಮಾದರಿಯಲ್ಲಿ ಹುಬ್ಬಳ್ಳಿಯಲ್ಲೂ ಕೂಡ ಕಾಣಿಸಿಕೊಂಡಿತ್ತು. ಅದೇ ಮಾದರಿಯಲ್ಲಿ ಈಗ ದಾವಣಗೆರೆಯಲ್ಲೂ ಕೂಡ ಕಾಣಿಸಿಕೊಂಡಿದೆ. ಉದ್ದೇಶ ಅದೇ ಇತ್ತ ಅಥವಾ ಆ ಸಂದರ್ಭಕ್ಕಾಗೋಯ್ತಾ? ಗೊತ್ತಿಲ್ಲದೇನೆ ನಡೆದೋಯ್ತಾ ಅಥವಾ ಈ ಸಂದರ್ಭವನ್ನು ಬಳಕೆ ಮಾಡ್ಕೊಂಡು ಆ ರೀತಿ ಮಾಡಿದ್ರ? ಇಂತಹ ಹಲವು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಆದರೆ ಸರ್ಕಾರದಲ್ಲಿ ನಡೆಯನ್ನು ನೋಡಿದಾಗ ಇದು ಹಲವು ಪ್ರಶ್ನೆಗಳನ್ನು ಉದ್ಭವಿಸುತ್ತೆ. ಪೊಲೀಸರ ಮುಂದೆ ಕೆಲಸ ಮಾಡಬೇಕಾ ಮಾಡಬಾರ್ದಾ ಅಂತ ಹೇಳಿ. ಹಾಗಿದ್ದಾಗ ಆಗಿದ್ದೇನು? ದಾವಣಗೆರೆಯಲ್ಲಿ ಆದಿಲ್ ಅನ್ನುವಂಥ ವ್ಯಕ್ತಿಯನ್ನ ವಿಚಾರಣೆಗೆ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ 7 ನಿಮಿಷದಲ್ಲಿ ಕೂರಿಸ್ಕೊಳ್ತಾರೆ. ಅದಾದ ನಂತರ ಅವನಿಗೇನೋ ಮೂರ್ಛೆ ಹೋಗುತ್ತಂತೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಸತ್ತು ಹೋಗ್ಬಿಡ್ತಾನೆ. ಹಾಗಾಗಿ ಅವ್ನು ಲಾಕಪ್ ಡೆತ್ ಆಗೋಯ್ತು ಅಂತ ಈಗ ಬಹಳ ಆರೋಪಗಳು ಕೇಳಿ ಬರ್ತಾ ಇದೆ. ಚನ್ನಗಿರಿ ಪೊಲೀಸ್ ಠಾಣೆ ರಣಾಂಗಣವಾಗಿ ಹೋಯ್ತಲ್ಲಿ. ಡಿಜೆಹಳ್ಳಿ ಕೆಜೆಹಳ್ಳಿ ಮಾದರಿಯಲ್ಲಿನೇ ಗಲಭೆ ಮಾಡೋಕ್ಕೆಲ್ಲ ಮುಂದಾಗಿದ್ರು. ಆಲ್ಮೋಸ್ಟ್ ಆಲ್ ಮಾಡಿದ್ರು. ಗಲಭೆಗೆ ಅಂತಾನೆ ಪುಂಡ್ರ ಗುಂಪು ರೆಡಿ ಹಾಕೊಂಡು ಕೂತ್ಕೊಂಡಿತ್ತ. ಈ ಸ್ಲೀಪರ್ ಸೆಲ್ ಅಂತ ಹೇಳ್ತಾರೆ ಟೆರರಿಸ್ಟ್ಗಳ ಗುಂಪುಗಳಲ್ಲಿ. ಅಲ್ಲಲ್ಲಿ ಆಯಾ ಸಿಟಿಗಳಲ್ಲಿ ಸ್ಲೀಪರ್ ಸೆಲ್ಸ್ಗಳಿರುತ್ತೆ. ಆ ರೀತಿಯಾಗಿ ಇವರಿದ್ರ ಅಂತ. ಮಿಡ್ ನೈಟ್ನಲ್ಲೇ ಮನೆಗೆ ಮಾಡೋಕ್ಕೆ ಕೆಲಸ ಇರಲ್ವಾ? ಮನೆಯಿಂದ ಹೆಂಗೆ ಆಚೆ ಬರ್ತಾರೆ ಇವರೆಲ್ಲ? ಮಿಡ್ ನೈಟಲ್ಲಿ ಪೊಲೀಸ್ ಠಾಣೆಗೆ ಬಂದು ಕಲ್ತುರಾಟವನ್ನು ಮಾಡೋ ಮಟ್ಟಕ್ಕೆ ಬರ್ತಾರೆ. ಅಂದರೆ ಮನೇಲಿ ಇದಕ್ಕಂತೂ ತಯಾರಿ ಇರ್ತಾರ? ಮನೇಲಿ ಯಾಕೆ ಹೋಗ್ತೀಯಾ, ಏನು ಮಾಡ್ತೀಯಾ, ಯಾವುದು ಕೇಳಲ್ವಾ? ಇರೋದೇ ಅದಕ್ಕೋಸ್ಕರನ ಗೊತ್ತಾಗ್ತಿಲ್ಲ. 7 ಪೊಲೀಸ್ ವಾಹನಗಳ ಗಾಜುಗಳನ್ನು ಪುಡಿ ಪುಡಿ ಮಾಡಿದ್ದಾರೆ. ಏನಾಗಬೇಕಾಗಿದೆ? ಯಾರ್ದೇನು ಹೋಗಬೇಕಾಗಿದೆ? ಯಾವನೋ ಟ್ಯಾಕ್ಸ್ ಕಟ್ಕೊಳ್ತಾನೆ, ಅದೇ ದುಡ್ಡಲ್ಲಿ ಯಾರೋ ಗಾಡಿ ತಗೊಳ್ತಾರೆ, ಪೊಲೀಸ್ ವಾಹನಗಳನ್ನು ಕೊಡ್ತಾರೆ, ಅದೇ ದುಡ್ಡಲ್ಲಿ ರಿಪೇರಿ ಮಾಡಿಸ್ಕೊಳ್ತಾರೆ. ಆಗಬೇಕಾಗಿರೋದೇನು? ಗ್ಲಾಸ್ ಹೊಡಿಯೋರಿಗೆ ಅವ್ರೇನು ಟ್ಯಾಕ್ಸ್ ಕಟ್ತಾರಾ? ಅವ್ರ ಮನೆಯಿಂದ ಕೊಡ್ತಾರಾ? ಇನ್ನು ಸರ್ಕಾರಿ ಸವಲತ್ತುಗಳನ್ನೇ ತಗೊಳ್ಳೋರು ಜಾಸ್ತಿ ಅದರಲ್ಲಿ. ಆದರೆ ಹೊಡಿಬೇಕಾದ್ರೆ ತಲೆಯಲ್ಲಿ ಮಾತ್ರ ಇರೋದಿಲ್ಲ ಮೆದುಳು. ಇನ್ನೊಬ್ರು ಕಟ್ತಾರೆ ಬಿಡು ಅಂತ ಹೇಳಿ ಆ ಮಟ್ಟಕ್ಕೆ ಹಾಕಿ ಹೋಗಿದೆ. ಸೊ 11 ಪೊಲೀಸರಿಗೆ ಗಾಯ ಆಗಿದೆ. ಅದು ಮತ್ತೆ ಸರ್ಕಾರದಲ್ಲಿ ಚಿಕಿತ್ಸೆ ಕೊಡಬೇಕು. ವಾಹನಗಳದ್ದು ರಿಪೇರಿನೂ ಅಲ್ಲೇ ಆಗಬೇಕು. ಇನ್ನೊಂದು ಕಡೆಗೆ ನ್ಯಾಯಾಧೀಶರ ಸಮ್ಮುಖದಲ್ಲೇ ಮರಣೋತ್ತರ ಪರೀಕ್ಷೆ ಕೂಡ ನಡೆದಿದೆ. ಒಟ್ಟಾರೆಯಾಗಿ ಏನಾಯಿತು ದಾವಣಗೆರೆಯಲ್ಲಿ ನೋಡ್ಬಿಡೋಣ. ಅದರೊಂದು ರಿಪೋರ್ಟ್ ಇದೆ. ರಣರಂಗವಾದ ಚನ್ನಗಿರಿ ಪೊಲೀಸ್ ಠಾಣೆ. ಮಿಡ್ ನೈಟ್ನಲ್ಲಿ ಪುಂಡರ ಕಲ್ಲು ತೂರಾಟ. 7 ಪೊಲೀಸ್ ವಾಹನ ಧ್ವಂಸ, 11 ಪೊಲೀಸರಿಗೆ ಗಾಯ. ಹೌದು, ದಾವಣಗೆರೆಯ ಚನ್ನಗಿರಿ ಪೊಲೀಸ್ ಠಾಣೆ ರಣಾಂಗಣವಾಗಿದೆ. ಮಟ್ಕಾ ಕೇಸಲ್ಲಿ ವಶಕ್ಕೆ ಪಡೆದಿದ್ದ ಆದಿಲ್ ಎಂಬಾತ ಪೊಲೀಸ್ ಕಸ್ಟಡಿಯಲ್ಲಿ ಮೃತಪಡ್ತಾ ಇದ್ದಂತೆ ಮೃತನ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಪೊಲೀಸ್ ಠಾಣೆ ಬಳಿ ಪ್ರತಿಭಟನೆ ನಡೆಸ್ತಾ ಇದ್ದಂತೆ ಇದ್ದಕ್ಕಿದ್ದಂತೆ ಪುಂಡರ ಗುಂಪು ಅಟ್ಟಹಾಸ ಮೆರೆದಿದೆ. ಮಧ್ಯರಾತ್ರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಪೊಲೀಸ್ ವಾಹನಗಳನ್ನು ಧ್ವಂಸಗೊಳಿಸಿದ್ದಾರೆ. ಪುಂಡರ ಈ ಪುಂಡಾಟದಿಂದ ಪೊಲೀಸರೇ ಆಘಾತಕ್ಕೆ ಒಳಗಾಗಿದ್ದಾರೆ. ಕಣ್ಣೆದುರೇ ಇಷ್ಟೆಲ್ಲ ನಡೀತಾ ಇದ್ರೂ ಏನೂ ಮಾಡದ ಸ್ಥಿತಿಯಲ್ಲಿ ಪೊಲೀಸರು ಮೌನ ವಹಿಸಿದ್ದಾರೆ. ಇಡೀ ಘಟನೆಯಲ್ಲಿ 7 ವಾಹನಗಳು ಧ್ವಂಸಗೊಂಡಿವೆ. 11 ಪೊಲೀಸರು ಗಾಯಗೊಂಡಿದ್ದಾರೆ. ಚನ್ನಗಿರಿ ಪೊಲೀಸ್ ಠಾಣೆ ಧ್ವಂಸ ಪ್ರಕರಣ ಒಂದು ರೀತಿಯಲ್ಲಿ ಪ್ರೀ ಪ್ಲಾನೆಡ್ ಅನ್ನುವಂಥದ್ದು. ಯಾಕಂದರೆ ಬೆಂಗಳೂರಿನ ಕೆಜೆಹಳ್ಳಿ ಡಿಜೆಹಳ್ಳಿ ಯಾವ ರೀತಿಯಾಗಿ ಪ್ರೀ ಪ್ಲಾನ್ ಮಾಡಿದ್ರು ಅದೇ ರೀತಿಯಾಗಿ ಚನ್ನಗಿರಿಯ ಪೊಲೀಸ್ ಠಾಣೆಯ ಒಂದು ಧ್ವಂಸ ಪ್ರಕರಣ ಕೂಡ ಪ್ರೀ ಪ್ಲಾನ್ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತ ಆಗ್ತಿರುವಂಥದ್ದು. ಆದಿಲ್ ಸಾವನ್ನಪ್ಪಿರುವಂಥ ನೆಲೆಯಲ್ಲಿ ಕುಟುಂಬಸ್ಥರು ಒಂದು ಆರೋಪವನ್ನು ಮಾಡ್ತಾರೆ, ಇದು ಲಾಕಪ್ ಡೆತ್ ಅನ್ನುವಂಥದ್ದು. ಪೊಲೀಸ್ ಠಾಣೆ ಒಳಗೆ ಕುಟುಂಬಸ್ಥರು ಕಂಪ್ಲೇಂಟ್ ಕೊಡ್ತ ಸಂದರ್ಭದಲ್ಲಿ ಏಕಾಏಕಿ ಅದೇ ಈ ಪ್ರಕರಣಕ್ಕೆ ಸಂಬಂಧ ಇಲ್ಲದಂತಹ ಒಂದು ಗುಂಪೊಂದು ಪೊಲೀಸ್ ಠಾಣೆ ಮೇಲೆ ಒಂದು ಕಲ್ಲು ತೂರಾಟ ಮಾಡ್ತಾರೆ, ಮತ್ತು ಇಲ್ಲಿರುವಂತಹ ವಸ್ತುಗಳನ್ನು ಕೂಡ ಧ್ವಂಸ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಇದು ಆ ಗುಂಪು ಯಾವುದು ಅನ್ನುವಂಥದ್ದು ಸಾಕಷ್ಟು ಒಂದು ಪ್ರಶ್ನೆಗೆ ಗುರಿ ಮಾಡಿರುವಂಥದ್ದು ಮತ್ತು ಪೊಲೀಸರು ಕೂಡ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಅವ್ರ ಮೇಲೆ ಕಂಪ್ಲೇಂಟ್ ಇತ್ತು ಅಂತೇಳಿ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. 7 ಮಿನಿಟ್ಸ್ ಒಳಗಡೆ ಅವನಿಗೆ ಆರೋಗ್ಯದ ಇದು ಆಗಿ ಅವರು ತೀರ್ಕೊಂಡಿದ್ದಾರೆ. ಅದಕ್ಕೆ ಅವರು ಪೊಲೀಸ್ನವರೇ ಹೊಡೆದು ಸಾಯಿಸಿದ್ದಾರೆ ಅನ್ನೋವಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಪೊಲೀಸ್ ಸ್ಟೇಷನ್ ನುಗ್ಗೋದಕ್ಕೆಲ್ಲ ಪ್ರಯತ್ನ ಮಾಡಿ ಅದಕ್ಕೆ ಅವರು ಟೇರ್ ಗ್ಯಾಸ್ ಸೆಲ್ಸೋದೆಲ್ಲ ಸಿಡಿಸಿದ್ದಾರೆ. ಅದೇ ನ್ಯಾಚುರಲಿ ಕಲ್ತೂರಾಟ ಮಾಡಿದಾಗ ಅಲ್ಲಿರೋರಿಗೆಲ್ಲರಿಗೂ ಕೂಡ ಗಾಯಗಳಾಗ್ತವೆ. ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಈಗಾಗಲೇ ನಾವು ಒಂದು 4 ಪ್ರಕರಣಗಳನ್ನ ದಾಖಲು ಮಾಡ್ಕೊಂಡಿದ್ದೇವೆ. ಯಾರಿದ್ರು ಏನು ಅಂತ ಎಲ್ಲ ಹೇಳಿ ನಾವು ಸ್ವಲ್ಪ ನಮ್ಮಲ್ಲಿರುವಂತಹ ವಿಡಿಯೋಗ್ರಫಿಯಿಂದ ಐಡೆಂಟಿಫೈ ಮಾಡಿ ಗುರುತಿಸಿದ ನಂತರ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ. ಬಟ್ ಸಡನ್ ಆಗಿ ಅಲ್ಲಿದ್ದಂತಹ ಇನ್ನೊಂದು ಗುಂಪು ಪ್ರಚೋದನೆಗೊಂಡು ಈ ಥರ ಸಡನ್ ಆಗಿ ಮಾಡಿದ್ದಾರೆ. ಕೆಲವು ಲೀಡರ್ಸು ಕೂಡ ಈಗಾಗಲೇ ಬಂದು ನಮ್ಮ ಹತ್ರ ಮಾತಾಡಿದ್ದಾರೆ. ಮೇಡಮ್, ನಮಗೆ ಇಲ್ಲಿ ಕೇಸಲ್ಲಿ ಏನಾಗಿದೆ ಅಂತ ನಮಗೆ ನಿಜಾಂಶ ಗೊತ್ತಿದೆ, ಬಟ್ ಆ ಗ್ರೂಪ್ ಯಾರು ಬಂದಿದ್ರು ಏನು ಅಂತ ಹೇಳಿ ಅವರನ್ನು ಪತ್ತೆ ಹಚ್ಚಬೇಕು, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಲೂ ಕೂಡ ಹೇಳಿ ಈಗಾಗಲೇ ರೆಪ್ರೆಸೆಂಟೇಷನ್ ಕೂಡ ಕೊಟ್ಟಿದ್ದಾರೆ. ಡಿಜೆಹಳ್ಳಿ ಕೆಜೆಹಳ್ಳಿ ಮಾದರಿಯಲ್ಲೇ ಗಲಭೆಗೆ ಅಂತಲೇ ಬಂದಿತ್ತ ಪುಂಡರ ಗುಂಪು. ಇನ್ನು ಚನ್ನಗಿರಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ನಡೆಸೋದಕ್ಕೆ ಮೊದಲೇ ಪ್ರೀ ಪ್ಲಾನ್ ನಡೆಸಲಾಗಿತ್ತೆ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಮೃತನ ಕುಟುಂಬಸ್ಥರು ಸಮಾಧಾನವಾಗಿದ್ದರೂ ಹೊರಗಿನಿಂದ ಬಂದ 100 ಮಂದಿ ಏಕಾಏಕಿ ಪೊಲೀಸ್ ಠಾಣೆ ಮೇಲೆ ದಾಳಿ ನಡೆಸಿದ್ದಾರೆ. ಡಿಜೆಹಳ್ಳಿ ಕೆಜೆಹಳ್ಳಿ ಮಾದರಿಯಲ್ಲೇ ಗಲಭೆ ನಡೆಸುವ ಪ್ಲಾನ್ ಮಾಡಿಕೊಂಡೇ ಉದ್ರಿಕ್ತರ ಗುಂಪು ಬಂದಿರೋದು ಬಯಲಾಗಿದೆ.
ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಿದಂತಹ ಕಿಡಿಗೇಡಿಗಳು ಪೊಲೀಸರ ಮೇಲೆ ಕೂಡ ಕಲ್ಲು ತೂರಾಟ ಮಾಡಿರುವಂಥದ್ದು. 11 ಜನ ಪೊಲೀಸರು ಈಗಾಗಲೇ ಗಾಯಗೊಂಡಿರುವಂಥ ಹಿನ್ನೆಲೆಯಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೀತಾ ಇದ್ದಾರೆ. ಅಲ್ಲದೆ ಠಾಣೆ ಮುಂಭಾಗದಲ್ಲಿರುವಂತಹ 10ಕ್ಕೂ ಹೆಚ್ಚು ವಾಹನಗಳು ಕೂಡ ಜಖಂಗೊಂಡಿರುವಂಥ ಹಿನ್ನೆಲೆಯಲ್ಲಿ, ಅದರಲ್ಲೂ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ಕೂಡ ನಷ್ಟ ಮಾಡಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಆ ಕಿಡಿಗೇಡಿಗಳನ್ನ ಬಂಧಿಸೋಕೆ ಒಂದು ಬಲೆಯನ್ನು ಬೀಸಿದ್ದಾರೆ. ಇದು ಲಾಕಪ್ ಡೆತ್ತ, ಸಹಜ ಸಾವ, ಜಡ್ಜ್ ಸಮ್ಮುಖದಲ್ಲೇ ಮರಣೋತ್ತರ ಪರೀಕ್ಷೆ. ಪೊಲೀಸರ ಪ್ರಕಾರ ಮಟ್ಕಾ ಕೇಸಲ್ಲಿ ಪೊಲೀಸ್ ಠಾಣೆಗೆ ಕರೆತಂದ ಆದಿಲ್ ಶಾ ಠಾಣೆಯಲ್ಲಿ ಇದ್ದದ್ದು ಕೇವಲ 6 ರಿಂದ 7 ನಿಮಿಷವಷ್ಟೇ. ಲೋ ಬಿಪಿಯಿಂದ ಆದಿಲ್ ಶಾ ಕುಸಿದು ಬಿದ್ದಿದ್ದಾನೆ. ತಕ್ಷಣವೇ ಆತನನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಚಿಕಿತ್ಸೆ ಫಲಕಾರಿಯಾಗದೆ ಆದಿಲ್ ಶಾ ಮೃತಪಟ್ಟಿದ್ದಾನೆ. ಮೃತರ ಕುಟುಂಬಸ್ಥರು ಇದು ಲಾಕಪ್ ಡೆತ್ ಅಂತ ಆರೋಪ ಮಾಡಿದ್ದ ಬೆನ್ನಲ್ಲೇ ಮರಣೋತ್ತರ ಪರೀಕ್ಷೆ ನಡೆಸಿ ನ್ಯಾಯಾಧೀಶರ ಸಮ್ಮುಖದಲ್ಲೇ ಶವ ಪರೀಕ್ಷೆ ಮಾಡಲಾಗಿದೆ. ಕೊಲಾಪ್ಸ್ ಆದಮೇಲೆ ಇಮಿಡಿಯೇಟಾಗಿ ನಾವು ಹಾಸ್ಪಿಟ್ಲಿಗೆ ಕೂಡ ಶಿಫ್ಟ್ ಮಾಡಿದ್ದೇವೆ. ಅದಾದಮೇಲೆ ಗೊತ್ತಾಗ್ತದೆ ಅವನು ಮೃತನಾಗಿದ್ದಾರೆ ಅಂತ ಹೇಳಿ. ಸೊ ಅದ್ರ ಸಂಬಂಧ ಈಗಾಗಲೇ ವೈದ್ಯರು ಇನ್ಕ್ವೆಸ್ಟ್ ಮಾಡ್ತಾರೆ, ಏನಾಗಿದೆ ಅಂತ ಕೂಡ ಹೇಳ್ತಾರೆ. ಅದಲ್ಲದೆ ಅವ್ರ ತಂದೆಯವರು ಕೂಡ ಇದ್ರ ಸಂಬಂಧ UDR ಅನ್ಯಾಚುರಲ್ ಡೆತ್ ಕೇಸನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾದ ಮತ್ತು ನಿಷ್ಪಕ್ಷಪಾತವಾದ ತನಿಖೆ ನಡೀತದೆ. ಚನ್ನಗಿರಿಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಲಾಕಪ್ ಡೆತ್ ಆಗಿದೆ ಅಂತ ಹೇಳಿ ಇವತ್ತು ನೆನ್ನೆನೂ ಕೂಡ ಕಂಪ್ಲೇಂಟ್ ಆಗಿದೆ. ಇವೆಲ್ಲ ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿರುವಂಥ ಸರ್ಕಾರ ಒಂದು ಲೂಟಿ ಮಾಡೋಕ್ಕೆ ಅವರು ಸಮಯ ಕೊಡ್ತಾರೆ ಹೊರತು, ಕಮಿಷನ್ ದಂಧೆ ಮಾಡೋಕ್ಕೆ ಸಮಯ ಕೊಡ್ತಾರೆ ಹೊರತು, ಕಾನೂನು ಸುವ್ಯವಸ್ಥೆಯನ್ನು ಕೈ ಚೆಲ್ಲಿ ಕೂತ್ಬಿಟ್ಟಿದ್ದಾರೆ. ಇನ್ನು ಘಟನೆ ಹಿನ್ನೆಲೆಯಲ್ಲಿ ಚನ್ನಗಿರಿಯಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಮುನ್ನೆಚ್ಚರಿಕೆಯಾಗಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಮಾಡಿದ್ರಿಂದ ಹೆಚ್ಚಿನ ಅನಾಹುತ ಸಂಭವಿಸಲಿಲ್ಲ. ಪುನೀತ್, ಪಬ್ಲಿಕ್ ಟಿವಿ, ದಾವಣಗೆರೆ.